ಭಗವತೆ ವಾಸುದೇವಾಯ. ಓಂ ಹ್ರೀಂ ದುಂ ದುರ್ಗಾಯ ನಮಃ. ಓಂ ರಂ ರಾಹುವೇ ನಮಃ. ಓಂ ಕೆಂ ಕೇತುವೆ ನಮಃ. ಓಂ ಗಂ ಗಣಪತೇ ನಮಃ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ನಕ್ಷತ್ರ ನಾಡಿ. ಮುಂದಿನ ತಿಂಗಳು 18ನೇ ತಾರೀಕು ನಮ್ಮ ತರಗತಿಗಳು ನಡೆಯುತ್ತೆ. ಆನ್ಲೈನ್ ಮುಖಾಂತರ ಜ್ಯೋತಿಷ್ಯ ಕಲಿಬೋದು. ಬೆಳಿಗ್ಗೆ ಒಂದು ಕ್ಲಾಸು, ಬೆಳಿಗ್ಗೆ 10 ಗಂಟೆಯಿಂದ 12 ಗಂಟೆಗೆ ಒಂದು ಕ್ಲಾಸ್ ನಡೆಯುತ್ತೆ. ಸಂಜೆ 7ರಿಂದ 9 ಗಂಟೆವರೆಗೂ. ಇವತ್ತು ರಾಹು ಕೇತುಗಳ ಪ್ರವೇಶದ ಬಗ್ಗೆ, ಕೆಲವು ಲಗ್ನಗಳ ಬಗ್ಗೆ ಇವತ್ತು ಮಾತಾಡೋಣ. ಕರ್ಕಾಟಕ, ಸಿಂಹ ಮತ್ತೆ ಕನ್ಯಾ ಲಗ್ನದ ಬಗ್ಗೆ ಇವತ್ತು ಮಾತಾಡೋಣ. 23 ಸೆಪ್ಟೆಂಬರ್ 2020ರಿಂದ ರಾಹು ಮಿಥುನ ರಾಶಿಯನ್ನು ಬಿಟ್ಟು ವೃಷಭ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಅದೇ ದಿನದಲ್ಲಿ ಕೇತು ಧನುರ್ರಾಶಿ ಬಿಟ್ಟು ವೃಶ್ಚಿಕ ರಾಶಿ ಪ್ರವೇಶ ಮಾಡ್ತಾನೆ. ಸೊ ರಾಹು ವೃಷಭದಲ್ಲಿ, ಕೇತು ವೃಶ್ಚಿಕದಲ್ಲಿ 2022 ಏಪ್ರಿಲ್ವರೆಗೂ ಅಲ್ಲಿ ಸ್ಥಿತವಾಗಿರುತ್ತೆ ರಾಹು. ಸೊ ಒಟ್ಟು 20 ತಿಂಗಳ ಕಾಲ ಹೇಗಿದೆ ಗೋಚಾರ ಫಲ ಪ್ರತಿಯೊಂದು ಲಗ್ನಕ್ಕೂ ನಾವು ನೋಡ್ತಾ ಬಂದ್ವಿ. ಇವತ್ತು ಕರ್ಕಾಟಕ ಲಗ್ನ, ಸಿಂಹ ಲಗ್ನ ಮತ್ತೆ ಕನ್ಯಾ ಲಗ್ನದವ್ರಿಗೆ ಹೇಗಿದೆ ಅಂತ ಒಂದು ವಿಷಯ ನೋಡೋಣ. ಕರ್ಕಾಟಕ ಲಗ್ನ ಸ್ಟಾರ್ಟ್ ಮಾಡೋಣ. ಕರ್ಕಾಟಕ ಲಗ್ನದವ್ರಿಗೆ ಹಣಕಾಸು ವಿಚಾರದಲ್ಲಿ ಅದ್ಭುತವಾಗಿರ್ತಕ್ಕಂಥ ಸಮಯ ತೋರಿಸ್ತಾ ಇದೆ. ಕೆಲಸದಲ್ಲಿ ಟೆನ್ಷನ್ ಜಾಸ್ತಿ, ಆದರೆ ಹಣಕಾಸು ವಿಚಾರದಲ್ಲಿ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ಸಮಯ. ಇನ್ಕ್ರಿಮೆಂಟ್ ಸಿಗ್ತಕ್ಕಂಥ ಒಂದು ತೋರಿಸ್ತಾ ಇದೆ. 2021 ಜನವರಿವರೆಗೂ ರಾಹುವಿನ ದಶೆ ಅಥವಾ ರಾಹುವಿನ ಭುಕ್ತಿ ಇದ್ದಲ್ಲಿ ಖಂಡಿತ ನಿಮಗೆ ಜಯ ಆಗ್ತಕ್ಕಂಥದ್ದು, ಪ್ರಮೋಷನ್ ಆಗ್ತಕ್ಕಂಥ ಕಾಂಬಿನೇಷನ್ ತೋರಿಸ್ತಾ ಇದೆ. ಇನ್ಕ್ರಿಮೆಂಟ್ ಆಫ್ ಮನಿ ತೋರಿಸ್ತಾ ಇದೆ. ಜನವರಿ ಆದ ನಂತರ 2021 ಜನವರಿಯಿಂದ ಅಕ್ಟೋಬರ್ವರೆಗೂ ಸ್ವಲ್ಪ ಸಾಧಾರಣ ಫಲ, ಅಷ್ಟು ಹೆಚ್ಚಾಗಿ ಫಲ ಇಲ್ಲದೆ ಇರತಕ್ಕಂಥದ್ದು ತೋರಿಸುತ್ತೆ. ಅದಾದ ನಂತರ ಅಕ್ಟೋಬರಿಂದ 2022 ಏಪ್ರಿಲ್ವರೆಗೂ, 2021 ಅಕ್ಟೋಬರಿಂದ 2022 ಏಪ್ರಿಲ್ವರೆಗೂ ಸ್ವಲ್ಪ ಮಟ್ಟಿಗೆ ಹಣಕಾಸು ವಿಚಾರದಲ್ಲಿ ಸ್ವಲ್ಪ ಒಳ್ಳೆಯ ಒಂದು ಕಾಂಬಿನೇಷನ್ ಬರ್ತಕ್ಕಂಥ ತೋರಿಸ್ತಾ ಇದೆ. ಸೊ ಓವರ್ ಆಲ್ ಹಣದ ವಿಚಾರ ಚೆನ್ನಾಗಿದೆ. ಜನವರಿವರೆಗೂ, 2021 ಜನವರಿವರೆಗೂ ಕೆಲಸದ ವಿಚಾರದಲ್ಲಿ ತುಂಬಾ ಚೆನ್ನಾಗಿದೆ. ಒಂದು ಪ್ರಮೋಷನ್ ಸಿಗ್ತಕ್ಕಂಥ ಕಾಂಬಿನೇಷನ್ ತೋರಿಸ್ತಾ ಇದೆ. ಎಕ್ಸಲೆಂಟ್ ಆಗಿದೆ. ಎಜುಕೇಶನ್ ದಿ ಬೆಸ್ಟ್. ರಾಹು ದಶ ಏನಾದ್ರು ನಡೀತಾ ಇದ್ರೆ, ಭುಕ್ತಿಯನ್ನು ನಡೀತಾ ಇದ್ರೆ ಎಜುಕೇಶನ್ ಅಲ್ಲಿ ನಂಬರ್ 1. ಜನವರಿವರೆಗೂ ಅತ್ಯುತ್ತಮವಾಗಿರ್ತಕ್ಕಂಥದ್ದು ಬರುತ್ತೆ, ಆದರೆ ಸ್ವಲ್ಪ ಅಕ್ಟೋಬರ್ಗೆ ಒಂದು ಸ್ವಲ್ಪ ಕೆಳಗಿಳಿತಕ್ಕಂಥದ್ದು ಕಾಂಬಿನೇಷನ್ ತೋರಿಸ್ತಾ ಇದೆ. ಅದಾದ ನಂತರ ಫೆಬ್ರವರಿಗೆ ಸ್ವಲ್ಪ ಮಟ್ಟಿಗೆ ಇನ್ಕ್ರೀಸ್ ಆಗ್ತಕ್ಕಂಥದ್ದು ಏಪ್ರಿಲ್ವರೆಗೂ ತೋರಿಸ್ತಾ ಇದೆ. ಸ್ವಲ್ಪ ಓವರ್ ಆಲ್ ನೋಡಿದ್ರೆ ಎಜುಕೇಶನ್ ದಿ ಬೆಸ್ಟ್ ಕಾಂಬಿನೇಷನ್. ಎಜುಕೇಶನ್ಗೆ ಅದ್ಭುತವಾಗಿರ್ತಕ್ಕಂಥದ್ದು ಇಲ್ಲಿ ತೋರಿಸ್ತಾ ಇದೆ. ಆರೋಗ್ಯ ಅಂದ್ರೆ ಅನಾರೋಗ್ಯನೂ ಸ್ವಲ್ಪ ಹೆಚ್ಚಾಗಿ ಬರ್ತಕ್ಕಂಥ ತೋರಿಸ್ತಾ ಇದೆ. ಅದು ಆರೋಗ್ಯನೂ ಚೇತರಿಕೆ ಆಗ್ತಕ್ಕಂಥದ್ದು ಎರಡೂ ಕಾಂಬಿನೇಷನ್ ಒಟ್ಟಿಗೆ ಬಂದ್ಬಿಟ್ಟಿದೆ ರಾಹುವಿನ ಕಾಂಬಿನೇಷನ್ ಅಲ್ಲಿ. ಸೊ ಕರ್ಕಾಟಕ ಲಗ್ನದವರು ಆರೋಗ್ಯನ ಸ್ವಲ್ಪ ಜನವರಿವರೆಗೂ ಸ್ವಲ್ಪ ಕಾಪಾಡಬೇಕು. ಅದಾದ ನಂತರ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಫಲಗಳು ಬರುತ್ತೆ. ಆರೋಗ್ಯದ ಬಗ್ಗೆ ಏನು ಚಿಂತೆ ಇಲ್ಲ. ಹಾಗೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಕಾಂಬಿನೇಷನ್ ತೋರಿಸ್ತಾ ಇರ್ತಕ್ಕಂಥದ್ದು, ಅಹಂ ತೋರಿಸ್ತಾ ಇರ್ತಕ್ಕಂಥದ್ದು, ಈಗೋ ತೋರಿಸ್ತಾ ಇರ್ತಕ್ಕಂಥದ್ದು ಜನವರಿವರೆಗೂ ಇದೆ. ಅದಾದ ನಂತರ ಸ್ವಲ್ಪ ತಾತ್ಕಾಲಿಕವಾಗಿ ಗಲಾಟೆಗಳು ಅಥವಾ ಸಪರೇಷನ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಅಕ್ಟೋಬರ್ವರೆಗೂ. ಅದಾದ ನಂತರ ಅಕ್ಟೋಬರಿಂದ ಸ್ವಲ್ಪ ಸಾಧಾರಣವಾಗಿ ಮದುವೆ ಜೀವನ ಅಥವಾ ಫ್ಯಾಮಿಲಿ ಲೈಫ್ ಎಕ್ಸಲೆಂಟ್ ಆಗಿರ್ತಕ್ಕಂಥ ತೋರಿಸ್ತಾ ಇದೆ. ಸ್ವಲ್ಪ ಈಗೋ ಕ್ಲಾಶಸ್ ಸ್ವಲ್ಪ ಜಾಸ್ತಿ 21 ಜನವರಿವರೆಗೂ. ಅದಾದ ನಂತರ ಅಕ್ಟೋಬರ್ಗೂ ಸ್ವಲ್ಪ ಸಾಧಾರಣ ಫಲ. ಅದಾದ ನಂತರ ಸ್ವಲ್ಪ ಫ್ಯಾಮಿಲಿ ಲೈಫಲ್ಲಿ ಸ್ವಲ್ಪ ಚೆನ್ನಾಗಿ ಆಗ್ತಕ್ಕಂಥದ್ದು ಅಕ್ಟೋಬರ್ ಆದ್ಮೇಲೆ ತೋರಿಸುತ್ತೆ. ಬಟ್ ನೆಕ್ಸ್ಟ್ ಇಯರ್ ಅಕ್ಟೋಬರ್ವರೆಗೂ ಕರ್ಕಾಟಕ ಲಗ್ನದವ್ರಿಗೆ ಫ್ಯಾಮಿಲಿ ಡಿಸ್ಟರ್ಬೆನ್ಸ್ ಹೆಚ್ಚಾಗಿದೆ. ಇಷ್ಟು ರಾಹುವಿನ ವೃಷಭ ರಾಶಿ ಫಲ. ಯಾರಿಗೆ? ಕರ್ಕಾಟಕ ಲಗ್ನದವ್ರಿಗೆ. ಕರ್ಕಾಟಕ ಲಗ್ನದವ್ರಿಗೆ ಈಗ ಕೇತುವಿನ ಫಲ ಹೇಳೋಣ. ಕೇತು ದಶ, ಕೇತು ಭುಕ್ತಿ ನಡೀತಾ ಇದ್ರೆ ಖಂಡಿತ ಈ ಹೇಳ್ತಕ್ಕಂಥ ಒಂದು ಈ ಗೋಚಾರ ಫಲ, ಟ್ರಾನ್ಸಿಟ್ ರಿಸಲ್ಟ್ 100% ಅದು ಅಕ್ಯುರೇಟ್ ಆಗಿರ್ತಕ್ಕಂಥದ್ದು. ದಶಾಭುಕ್ತಿಲಿ ಬಂದಿಲ್ಲ ಅಂದ್ರೆ ಇದರ ಪ್ರಮಾಣ ಹೆಚ್ಚಿಗೆ ಇರೋದಿಲ್ಲ. ಇದರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ತುಂಬಾ ಜನ ನೋಡ್ಬಿಡ್ತಾರೆ, ಯಾಕಂದ್ರೆ ದಶಾನೇ ನಡೀತಾ ಇರಲ್ಲ, ಭುಕ್ತಿನೇ ನಡೀತಾ ಇರಲ್ಲ. ಯಾರ್ಯಾರು ಹೇಳ್ತಾರೆ ಎಲ್ಲರೂ ನೋಡ್ತಾರೆ. ದಶ ಇದ್ರೆ ಮಾತ್ರ, ಭುಕ್ತಿ ಇದ್ರೆ ಮಾತ್ರ ಅಕ್ಯುರೇಟ್ ಆಗಿ ನಮ್ಮ ನಕ್ಷತ್ರ ನಾಡಿಲಿ ಇಂಥದ್ದೇ ಅವ್ರಿಗೆ ನಡೀತಕ್ಕಂಥದ್ದು ಅಂತ ಹೇಳ್ತೀವಿ. ಕೇತು 2021 ಜೂನ್ವರೆಗೂ ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ತೊಂದರೆ ಆಗ್ತಕ್ಕಂಥದ್ದು ಸ್ವಲ್ಪ ತೋರಿಸ್ತಾ ಇದೆ. ಬಟ್ ಆದ್ರೆ ಚೇತರಿಕೆ ಆಗುತ್ತೆ.
ಆರೋಗ್ಯದ ಕ್ರಮಗಳಲ್ಲಿ ಸ್ವಲ್ಪ ಅಪ್ಸ್ ಅಂಡ್ ಡೌನ್ ಸ್ವಲ್ಪ ಜಾಸ್ತಿ ಇದೆ. ಆರೋಗ್ಯ ಕ್ರಮಗಳಲ್ಲಿ ಸ್ವಲ್ಪ ಅಪ್ಸ್ ಅಂಡ್ ಡೌನ್ ಜಾಸ್ತಿ ಇದೆ. ಸ್ವಲ್ಪ ಆರೋಗ್ಯದ ಸ್ವಲ್ಪ ಕಾಪಾಡ್ಕೊಳ್ತಕ್ಕಂಥದ್ದು, ಸ್ವಲ್ಪ ಟೈಮ್ಗೆ ಡಾಕ್ಟರ್ ಹತ್ರ ಹೋಗಿ ಬರ್ತಕ್ಕಂಥದ್ದು. ಯಾವುದೇ ಸಣ್ಣ ಕಾಯಿಲೆ ಬರಲಿ, ಸಣ್ಣ ವಿಚಾರ ಇದ್ರೂ ಕೂಡ ಡಾಕ್ಟರ್ ಹತ್ರ ಒಂದು ಇಮಿಡಿಯೇಟ್ ಆಗಿ ಹೋಗ್ತಕ್ಕಂಥದ್ದು ಸ್ವಲ್ಪ ಒಳ್ಳೆಯ ಒಂದು ಸೂಚನೆ ನಾನು ಮುಂಚೆನೆ ಹೇಳ್ತಾ ಇದ್ದೀನಿ. ಇಲ್ಲ ಅಂದರೆ ಇನ್ಫೆಕ್ಷನ್ಸ್ ಜಾಸ್ತಿ ಆಗ್ತಕ್ಕಂಥದ್ದು, ದೀರ್ಘಕಾಲದ ಅನಾರೋಗ್ಯ ತೋರಿಸ್ತಾ ಇದೆ, ಹಾಸ್ಪಿಟಲೈಸೇಷನ್ ಆಗ್ತಕ್ಕಂಥ ಕಾಂಬಿನೇಷನ್ ತೋರಿಸ್ತಾ ಇದೆ. ಜಾಬಲ್ಲಿ ಸ್ವಲ್ಪ ಟೆನ್ಷನ್ ಜಾಸ್ತಿ. ಜಾಬಲ್ಲಿ ಟೆನ್ಷನ್ನು ಜೂನ್ 2021 ಆದ ನಂತರ ಜಾಬ್ ಕಳ್ಕೊಳ್ತಕ್ಕಂಥ ಕಾಂಬಿನೇಷನ್ ತೋರಿಸುತ್ತೆ. ನಿಮ್ಮ ದಶಾಭುಕ್ತಿಗಳಲ್ಲೂ ಕೂಡ ಕಾಂಬಿನೇಷನ್ ಅದೇ ಥರ 5-8-12 ಇದ್ರೆ ಡೆಫಿನೆಟ್ಲಿ ಜೂನ್ 2021 ಜೂನ್ ಆದಮೇಲೆ ಜಾಬ್ ಕಳ್ಕೊಳ್ತಕ್ಕಂಥ ಕಾಂಬಿನೇಷನ್ ಇದೆ. ಸ್ವಲ್ಪ ಕೇರ್ಫುಲ್ ಆಗಿರಬೇಕು, ಬಾಸ್ ಜೊತೆ ಜಗಳ ಆಡಬಾರ್ದು, ಸ್ವಲ್ಪ ಹುಷಾರಾಗಿರಬೇಕು. ಕಾಂಬಿನೇಷನ್ ಸ್ವಲ್ಪ ನೆಗೆಟಿವ್ ಆಗಿದೆ. ಅದಾದ ನಂತರ 2022 ಆ 2 ತಿಂಗಳು ನಿಮಗೆ ಹೊಸ ಕೆಲಸ ಸಿಗ್ತಕ್ಕಂಥದ್ದು, ಚೇಂಜ್ ಆಫ್ ಜಾಬ್ ಅಂತೂ ಖಂಡಿತ ಇದೆ. 2022 ಫೆಬ್ರವರಿಯಿಂದ ಏಪ್ರಿಲ್ವರೆಗೆ ಜಾಬ್ ಚೇಂಜ್ ತುಂಬ ಸ್ಟ್ರಾಂಗ್ ಆಗಿದೆ. ಬಟ್ ಆದರೆ ನಿಮಗೆ ಅಕ್ಟೋಬರಿಂದ ಫೆಬ್ರವರಿವರೆಗೂ ಸ್ವಲ್ಪ ನರಕ ಯಾತನೆ ಆಗ್ತಕ್ಕಂಥದ್ದು, ಕೆಲಸದಲ್ಲಿ ಒಳ್ಳೆಯ ಕಂಪನಿ ಬಿಡ್ತಕ್ಕಂಥದ್ದು, ಒಳ್ಳೆಯ ಪೊಸಿಷನ್ ಬಿಡ್ತಕ್ಕಂಥದ್ದು. ಸೊ ಅದು ಕೆಲಸ ಬಿಟ್ಟು ಮನೇಲಿ ಕೂತ್ಕೊಳ್ತಕ್ಕಂಥ ಕಾಂಬಿನೇಷನ್ನು ಈ ಒಂದು ಕರ್ಕಾಟಕ ಲಗ್ನದವ್ರಿಗೆ ಕಾಂಬಿನೇಷನ್ ಸ್ವಲ್ಪ ನೆಗೆಟಿವ್ ಆಗಿದೆ. ಎಜುಕೇಶನ್ ಇರತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಸೋಂಬೇರಿತನ ಜಾಸ್ತಿ ಬರ್ತಕ್ಕಂಥ ತೋರಿಸ್ತಾ ಇದೆ. ಸೋಂಬೇರಿ ಕಂಟಿನ್ಯೂ ಆಗುತ್ತೆ ವರ್ಷ ಪೂರ್ತಿ. 2021 ಪೂರ್ತಿ 22ರಲ್ಲಿ ಸೋಂಬೇರಿತನದಿಂದ ಮಾರ್ಕ್ಸ್ ಕಮ್ಮಿ ತಗೊಳ್ತಕ್ಕಂಥದ್ದು 22 ಏಪ್ರಿಲ್ವರೆಗೂ ತೋರಿಸ್ತಾ ಇದೆ. ಸ್ವಲ್ಪ ಹೆಚ್ಚಿನ ಶ್ರಮ ಹಾಕಬೇಕು, ಹೆಚ್ಚಿನ ಒಂದು ಎಜುಕೇಶನ್ ಕಡೆ ಗಮನ ಕೊಡಬೇಕು. ಅಭ್ಯಾಸ ಜಾಸ್ತಿ ಮಾಡಿದ್ರೆ ಇಲ್ಲಿ ಬರ್ತಕ್ಕಂಥದ್ದು ಎಳೆದು ಹಿಡಿಯುತ್ತೆ. ಸೊ ಮ್ಯಾರಿಡ್ ಲೈಫಲ್ಲಿ ಸ್ವಲ್ಪ ಅತ್ಯುತ್ತಮವಾಗಿರ್ತಕ್ಕಂಥದ್ದು, ಏನು ತೊಂದರೆ ಇಲ್ಲ. ಮತ್ತೆ ಹಣದ ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಿ. ಹಣ ಕಳ್ಕೊಳ್ಳೋ ಕಾಂಬಿನೇಷನ್ನು 2021 ಜೂನ್ವರೆಗೂ ತುಂಬಾನೇ ಸ್ಟ್ರಾಂಗ್ ಆಗಿದೆ. ಯಾರಿಗೂ ದುಡ್ಡು ಕೊಡಬೇಡಿ, ಬಹಳ ಇಂಪಾರ್ಟೆಂಟ್ ಆಗಿರಿ. ಯಾವುದು ಬಿಸ್ನೆಸ್ಗೂ ಕೈ ಹಾಕಬೇಡಿ. ಕರ್ಕಾಟಕ ಲಗ್ನದವರು ಕೇತು ದಶ ಕೇತು ಭುಕ್ತಿ ಇದ್ರೆ ಒಂದು ವಿರಾಮದ ನಂತರ ಮತ್ತೆ ವಾಪಸ್ ಬಂದು ಮತ್ತೆ ಮಾತಾಡೋಣ. ಓಕೆ, ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಒಂದು ಸಣ್ಣ ವಿರಾಮದ ನಂತರ ರಾಹುವಿನ ಪ್ರವೇಶ ವೃಷಭಕ್ಕೆ, ಕೇತುವಿನ ಪ್ರವೇಶ ವೃಶ್ಚಿಕಕ್ಕೆ, ಗೋಚಾರ ಫಲದ ಬಗ್ಗೆ ಮಾತಾಡ್ತಾ ಇದ್ವಿ. ಈಗ ಸಿಂಹ ಲಗ್ನದವ್ರಿಗೆ ಹೇಗಿದೆ ಅಂತ ಮಾತಾಡೋಣ. ಸಿಂಹ ಲಗ್ನದವ್ರದ್ದು ಮಾತಾಡೋಣ ಹೇಗಿದೆ ಅಂತ. ಕೆಲಸದ ವಿಚಾರ, ಅಧಿಕಾರ ವಿಚಾರದಲ್ಲಿ ರಾಹುವಿನ ದಶ, ರಾಹುವಿನ ಭುಕ್ತಿ ಯಾರಿಗಾರು ಸಿಂಹ ಲಗ್ನದವ್ರಿಗೆ ಇದ್ರೆ ಅಧಿಕಾರದ ಪ್ರಾಪ್ತಿ ವಿಶೇಷವಾಗಿದೆ. ಅತ್ಯುತ್ತಮವಾಗಿರ್ತಕ್ಕಂಥ ಕಾಂಬಿನೇಷನ್ ಬರ್ತಾ ಇದೆ. ನೇಮ್ ಅಂಡ್ ಫೇಮ್ ಬರ್ತಕ್ಕಂಥ ಕಾಂಬಿನೇಷನ್. ಹಣದ ವಿಚಾರದಲ್ಲಿ ಸ್ವಲ್ಪ ಕಮ್ಮಿ, ಬಟ್ ನೇಮ್ ಅಂಡ್ ಫೇಮ್ ತುಂಬಾ ಅದ್ಭುತವಾಗಿರ್ತಕ್ಕಂಥದ್ದು ತೋರಿಸ್ತಾ ಇದೆ. ಕೆಲಸದ ವಿಚಾರದಲ್ಲೂ ಕೂಡ ಅಷ್ಟೇ, ನಿಮಗೆ ಒಂದು ಎಕ್ಸ್ಟ್ರಾ ರೆಸ್ಪಾನ್ಸಿಬಿಲಿಟಿ ಕೊಡ್ತಕ್ಕಂಥ ಕಾಂಬಿನೇಷನ್ ತೋರಿಸ್ತಾ ಇದೆ. ತುಂಬಾ ಅದ್ಭುತವಾಗಿರ್ತಕ್ಕಂಥ ಸಮಯ ರಾಹುವಿನ ಪ್ರವೇಶದಿಂದ. ಆದ್ರೆ ಹಣಕಾಸು ವಿಚಾರ ಬಂದಾಗ ಸಾಧಾರಣವಾಗಿರ್ತಕ್ಕಂಥ ಫಲ 2021 ಜನವರಿವರೆಗೂ ಇದೆ. 2021 ಜನವರಿಯಿಂದ ಅಕ್ಟೋಬರ್ವರೆಗೂ ಕೈಯಿಂದ ದುಡ್ಡು ಹಾಕಿ ಖರ್ಚು ಮಾಡ್ತಕ್ಕಂಥದ್ದು, ಸಂಬಳ ಬರ್ತಾ ಇರ್ತಕ್ಕಂಥದ್ದು, ಸಾಲದೇ ಇರತಕ್ಕಂಥದ್ದು, ವೃಥಾ ಖರ್ಚು ಅಂತ ಹೇಳ್ತೀವಿ. ಸಡನ್ ಆಗಿ ಎಲ್ಲೆಲ್ಲಿಂದ ಬರುತ್ತೋ ಗೊತ್ತಿಲ್ಲ ನಮಗೆ. ಸಡನ್ ಆಗಿ ಏನೋ ಒಂದು ರಿಪೇರಿ ಬರ್ತಕ್ಕಂಥದ್ದು, ಅಥವಾ ನಿಮ್ಮ ವೆಹಿಕಲ್ ಕೈ ಕೊಡ್ತಕ್ಕಂಥದ್ದು, ಅಥವಾ ವೆಹಿಕಲ್ ಆಕ್ಸಿಡೆಂಟ್ ಆಗ್ತಕ್ಕಂಥದ್ದು, ಏನೋ ಒಂದು 3-10 ಕಾಂಬಿನೇಷನ್ ಬೇರೆ ಇರೋದ್ರಿಂದ ವೆಹಿಕಲ್ ಆಕ್ಸಿಡೆಂಟ್ ಆಗ್ತಕ್ಕಂಥದ್ದು. ನಿಮಗೇನೂ ಇಲ್ಲ, ಅಪಾಯ ಏನೂ ಇಲ್ಲ, ಆದರೆ ಡ್ಯಾಮೇಜ್ ಆಗ್ತಕ್ಕಂಥದ್ದು, ಆ ಡ್ಯಾಮೇಜ್ಗೆ ದುಡ್ಡು ಆಗ್ತಕ್ಕಂಥದ್ದು 2021 ಅಕ್ಟೋಬರ್ವರೆಗೂ ಇದೆ. ಅದಾದ ನಂತರ ಸ್ವಲ್ಪ ಸಾಧಾರಣವಾಗಿ ಸುಮಾರಾಗಿ ಸ್ವಲ್ಪ ಚೇತರಿಕೆ ಆಗಿ 2022 ಏಪ್ರಿಲ್ವರೆಗೂ ಸ್ವಲ್ಪ ಸುಖಕರವಾಗಿರುತ್ತೆ. ಆದರೆ ಜನವರಿ 2021ರಿಂದ 2021 ಅಕ್ಟೋಬರ್ವರೆಗೂ ಫೈನಾನ್ಷಿಯಲ್ ಕಂಡೀಷನ್ ತುಂಬಾನೇ ಬ್ಯಾಡ್ ಆಗಿರುತ್ತೆ. ಎರಡನೇ ವಿಚಾರ, ಈ ಒಂದು ಎಜುಕೇಶನ್ ವಿಚಾರದಲ್ಲಿ ಮೊದಲ ಜನವರಿ 2021ವರೆಗೂ ಎಜುಕೇಶನ್ ತುಂಬಾನೇ ಚೆನ್ನಾಗಿ ಮಾಡ್ತಾರೆ. ಎಕ್ಸಲೆಂಟ್ ಆಗಿರ್ತಕ್ಕಂಥ ಎಜುಕೇಶನ್ ಓದ್ತಾರೆ, ಯಾವುದೇ ರೀತಿ ತೊಂದರೆ ಇಲ್ಲ. ಅದಾದ ನಂತರ ಸ್ವಲ್ಪ ಜನವರಿಯಿಂದ 2021 ಅಕ್ಟೋಬರ್ವರೆಗೂ ಸ್ವಲ್ಪ ಡೌನ್ ಟ್ರೆಂಡ್, ಮತ್ತೆ ಅಕ್ಟೋಬರಿಂದ 2022 ಏಪ್ರಿಲ್ವರೆಗೂ ಮತ್ತೆ ಇನ್ಕ್ರೀಸ್ ಆಗ್ತಕ್ಕಂಥದ್ದು, ಎಜುಕೇಶನ್ ಬಗ್ಗೆ ಇನ್ಕ್ರೀಸ್ ಆಗ್ತಕ್ಕಂಥ ತೋರಿಸ್ತಾ ಇದೆ.
ಮತ್ತೊಂದು ವಿಚಾರ ಇನ್ನೊಂದೇನು ಅಂತಂದ್ರೆ, ಈ ಒಂದು ಸಾಂಸಾರಿಕ ವಿಚಾರದಲ್ಲಿ ಸ್ವಲ್ಪ ಅಣ್ಣ ತಮ್ಮಂದ್ರು ಗಲಾಟೆ ಮಾಡ್ಕೊಳ್ತಕ್ಕಂಥದ್ದು ಸ್ವಲ್ಪ ತೋರಿಸ್ತಾ ಇದೆ. ಬಹಳ ಇಂಪಾರ್ಟೆಂಟ್. ಅಣ್ಣ ತಮ್ಮಂದ್ರು ಗಲಾಟೆಗಳು ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಅದ್ರ ಜೊತೆಗೆ ಇಲ್ಲಿ ಆಸ್ತಿ ವಿಚಾರದಲ್ಲಿ ವ್ಯಾಜ್ಯ ತೋರಿಸ್ತಾ ಇದೆ. ಆಸ್ತಿ ವಿಚಾರದಲ್ಲಿ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ತೊಂದರೆ ಆಗ್ತಕ್ಕಂಥದ್ದು ಈ ಸಿಂಹ ಲಗ್ನದವ್ರಿಗೆ ಸ್ವಲ್ಪ ಎತ್ತಿಡಿತಾ ಇದೆ. ಹಣದ ವಿಚಾರ, ಕೆಲಸದ ವಿಚಾರ ಎಲ್ಲ ಕೂಡ ಸ್ವಲ್ಪ ಚೆನ್ನಾಗಿದ್ರೆ, ಆಸ್ತಿ ವಿಚಾರಕ್ಕೆ ಬಂದರೆ ಸ್ವಲ್ಪ ನೆಗೆಟಿವ್ ಆಗಿದೆ. ಯಾವ್ದಾದ್ರು ಹೊಸ ನೀವು ಜಮೀನ್ ತಗೊಳ್ಬೇಕಾದ್ರೆ ಕೇರ್ಫುಲ್ ಆಗಿರಿ. ಯಾವ್ದಾದ್ರು ಒಂದು ಈ ವ್ಯಾಜ್ಯಕ್ಕೆ ಇರ್ತಕ್ಕಂಥದ್ದು ಅಥವಾ ಈ ಲಿಟಿಗೇಷನ್ ಪ್ರಾಪರ್ಟಿ ನಾವು ಪರ್ಚೇಸ್ ಮಾಡ್ಬಿಡ್ತೀವಿ ಒಂದ್ಸತಿ. ಸ್ವಲ್ಪ ರಾಹುವಿನ ಕಾಂಬಿನೇಷನ್ ಸ್ವಲ್ಪ ಸಿಂಹ ಲಗ್ನದವ್ರಿಗೆ ಚೆನ್ನಾಗಿಲ್ದೇ ಇರೋದ್ರಿಂದ ಸಾಧ್ಯವಾದಷ್ಟು ಸ್ವಲ್ಪ ಆಲೋಚನೆ ಮಾಡಿ ಮುಂದೂಡೋದು ಒಳ್ಳೇದು. 2022 ಏಪ್ರಿಲ್ ಆದ್ಮೇಲೆ ತಗೊಳ್ತಕ್ಕಂಥದ್ದು ಒಳ್ಳೇದು. ಸೊ ಆಲ್ರೆಡಿ ವ್ಯಾಜ್ಯದಲ್ಲಿ ಇದ್ರೆ ನಿಮಗೆ ಅಪಜಯ. ಎಸ್ಪೆಷಲಿ ಅಣ್ಣ ತಮ್ಮಂದಿರ ಜೊತೆ, ಅದ್ರ ಜೊತೆಗೆ ಎಸ್ಪೆಷಲಿ ಈ ಲ್ಯಾಂಡ್ ಡೀಲಿಂಗ್ ಮಾಡ್ಬೇಕಾದ್ರೆ ಬಹಳ ಕೇರ್ಫುಲ್ ಆಗಿರಿ. ನಾಟ್ ಎ ಗುಡ್ ಟೈಮ್. ಆರೋಗ್ಯದ ಕ್ರಮದಲ್ಲಿ ಸಾಧಾರಣವಾಗಿರ್ತಕ್ಕಂಥ ಫಲ. ಸೊ ಇನ್ನೆಲ್ಲ ಮಿಕ್ಕ ವಿಚಾರದಲ್ಲಿ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥದ್ದು. ಮುಂದೆ ಕೇತುವಿನ ಕಾಂಬಿನೇಷನ್ಗೆ ಹೋಗೋಣ. ಕೇತು 2021 ಜೂನ್ವರೆಗೂ ಹಣದ ವಿಚಾರದಲ್ಲಿ ಒಳ್ಳೆ ಕಾಂಬಿನೇಷನ್ ಬರ್ತಾ ಇದೆ. ಸೊ ಯಥೇಚ್ಛವಾಗಿ ಹಣ ಬರ್ತಕ್ಕಂಥದ್ದು. ಕೇತು ದಶಾ, ಕೇತು ಭುಕ್ತಿ ಇರಬೇಕು ಸಿಂಹಲಗ್ನದವ್ರಿಗೆ. ಸೊ ಅವಾಗಲೇ ನಾನು ಹೇಳ್ತಕ್ಕಂಥ ಕಾಂಬಿನೇಷನ್ ವರ್ಕೌಟ್ ಆಗುತ್ತೆ. 2021 ಜೂನ್ವರೆಗೂ ತುಂಬಾ ಚೆನ್ನಾಗಿದೆ. ಫೈನಾನ್ಷಿಯಲಿ ಎಕ್ಸಲೆಂಟ್ ಪೀರಿಯಡ್. ತುಂಬಾ ಚೆನ್ನಾಗಿ ದುಡ್ಡು ಮಾಡ್ತಾರೆ. ಅದೇ ಸಮಯದಲ್ಲಿ ವಾಹನ ಖರೀದಿ ತೋರಿಸ್ತಾ ಇದೆ, ಭೂಮಿ ಖರೀದಿ ತೋರಿಸ್ತಾ ಇದೆ. ಅದ್ಭುತವಾಗಿದೆ. ಅಲ್ಲಿ ನೋಡಿ, ಆ ಕಡೆ ರಾಹು ನೆಗೆಟಿವ್ ಕೊಡ್ತಾ ಇದ್ರೆ ಇಲ್ಲಿ ಕೇತು ಪಾಸಿಟಿವ್ ಕೊಡ್ತಾನೆ. ಬಟ್ ನಿಮಗೆ ಯಾವ ದಶಾ ನಡೀತಾ ಇದೆಯೋ ಆ ದಶಾ ಭುಕ್ತಿಗಳು, ಎಸ್ಪೆಷಲಿ ರಾಹು ಆದ್ರೆ ನೆಗೆಟಿವ್ ಕೊಡುತ್ತೆ, ಕೇತು ಆದ್ರೆ ಪಾಸಿಟಿವ್ ಕೊಡುತ್ತೆ. ಸೊ ಜೂನ್ 2021ರಿಂದ 2022 ಫೆಬ್ರವರಿವರೆಗೂ ಸ್ವಲ್ಪ ಸಾಧಾರಣ ಫಲ. ಆದ್ರೆ ವೃತ್ತಿಯಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥದ್ದು, ಹೊಸ ಜಾಬ್ ಸಿಗ್ತಕ್ಕಂಥದ್ದು, ಚೇಂಜ್ ಆಫ್ ಪೊಸಿಷನ್, ಚೇಂಜ್ ಆಫ್ ಜಾಬ್, ಚೇಂಜ್ ಆಫ್ ಏನಂತಾರೆ ಒಂದು ಡಿಪಾರ್ಟ್ಮೆಂಟ್ ಆಗ್ತಕ್ಕಂಥದ್ದು, ಸ್ವಲ್ಪ ಟ್ರಾನ್ಸ್ಫರ್ ಆಗ್ತಕ್ಕಂಥದ್ದು ಸ್ವಲ್ಪ ತೋರಿಸ್ತಾ ಇದೆ 2022 ಫೆಬ್ರವರಿಗೆ. ಅದಾದ ನಂತರ 2022 ಫೆಬ್ರವರಿ ಆದ ನಂತರ ಸ್ವಲ್ಪ ಕಷ್ಟದ ಸಮಯ. ಎಸ್ಪೆಷಲಿ ಹಣಕಾಸಿಗೆ ಕಷ್ಟ, ಕೆಲಸದಲ್ಲಿ ಕಷ್ಟ, ಬಿಸ್ನೆಸ್ ಅಲ್ಲೂ ಕಷ್ಟ. ಸೊ ಹೆಚ್ಚು ಕಮ್ಮಿ ಕೇತುವಿನ ದಶಾ ಮತ್ತೆ ಕೇತುವಿನ ಭುಕ್ತಿ ಕಂಪೇರ್ ಮಾಡಿದ್ರೆ 2022 ಫೆಬ್ರವರಿವರೆಗೂ ಹಣಕಾಸು ವಿಚಾರ, ಕೆಲಸದ ವಿಚಾರ ಎಲ್ಲದರಲ್ಲೂ ಚೆನ್ನಾಗಿದೆ. ಆ ಲಾಸ್ಟ್ 2 ತಿಂಗಳು ಫೆಬ್ರವರಿ 2022 ಮತ್ತೆ ಏಪ್ರಿಲ್ ಕೆಲಸ ಕಳ್ಕೊಳ್ತಕ್ಕಂಥ ಕಾಂಬಿನೇಷನ್ ತುಂಬಾ ಸ್ಟ್ರಾಂಗ್ ಆಗಿ ತೋರಿಸ್ತಾ ಇದೆ. ಸಾಧ್ಯವಾದಷ್ಟು ಅಲ್ಲಿ ಸೈಲೆಂಟ್ ಆಗಿರ್ಬೇಕು. ಇಲ್ಲ ಅಂದ್ರೆ ಏಪ್ರಿಲ್ ಅಷ್ಟೊತ್ತಿಗೆ ಒಂದು ಹೊಸ ಕಂಪನಿ ಅಥವಾ ಹೊಸ ಒಂದು ಜಾಗಕ್ಕೆ ವರ್ಗಾವಣೆ ಅಥವಾ ಇರೋ ಕಂಪನಿ ಬಿಟ್ಟು ಇನ್ನೊಂದು ಕಂಪನಿಗೆ ಜಾಯ್ನ್ ಆಗ್ತಕ್ಕಂಥ ಕಾಂಬಿನೇಷನ್, ಫೈನೈನ್ ಕಾಂಬಿನೇಷನ್ ತುಂಬಾ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಚೆನ್ನಾಗಿ ಹೋಗ್ತಾ ಇರ್ತಕ್ಕಂಥ ಫ್ಲೈಟ್ ಸಡನ್ ಆಗಿ ಕ್ರ್ಯಾಶ್ ಆಗ್ತಕ್ಕಂಥದ್ದು ಫೆಬ್ರವರಿಯಲ್ಲಿ ತೋರಿಸುತ್ತೆ. ಕಿರಿಕಿರಿ ಜಾಸ್ತಿ ಅಂತ ತೋರಿಸುತ್ತೆ. ಸಹೋದ್ಯೋಗಿಗಳಿಂದ ತೊಂದರೆ ಅಂತ ತೋರಿಸುತ್ತೆ. ವೈವಾಹಿಕ ಜೀವನ, ಮದುವೆ ಆಗದೆ ಇರತಕ್ಕಂಥವ್ರಿಗೆ ಜೂನ್ 2021 ಮದುವೆಯ ಭಾಗ್ಯ. ಯಾರ್ಯಾರು ಮ್ಯಾರೇಜ್ ನೋಡ್ತಾ ಇದ್ರೆ, ಕೇತು ದಶಾ ಕೇತು ಭುಕ್ತಿ ಇದೆ, ಸಿಂಹ ಲಗ್ನ ಬರ್ತಾ ಇದೆ, ಡೆಫಿನೆಟ್ಲಿ ಎಕ್ಸಲೆಂಟ್ ಟೈಮ್. 2, 9, 11 ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಜೂನ್ ಆದ ನಂತರ ಸ್ವಲ್ಪ ಮಟ್ಟಿಗೆ ಡೌನ್ ಟ್ರೆಂಡ್, ಅಷ್ಟು ಸ್ಟ್ರಾಂಗ್ ಆಗಿ ಇರೋದಿಲ್ಲ. ಅದಾದ ನಂತರ ಸ್ವಲ್ಪ ವೀಕ್ ಆಗಿ ಇರುತ್ತೆ. ಸೊ ಮದುವೆ ಏನಾರು ನೀವು ಅಲಯನ್ಸ್ ನೋಡಬೇಕು, ಮದುವೆ ಆಗಬೇಕು, ಬೇಗ ಆಗಬೇಕು ಅಂದ್ರೆ ಶೀಘ್ರವಾಗಿ 2020 ಸೆಪ್ಟೆಂಬರ್ ಆದ ನಂತರ 2021 ಜೂನ್ ಒಳಗಡೆ ಬಹಳ ಅದ್ಭುತವಾಗಿರ್ತಕ್ಕಂಥ ಸಮಯ ಮ್ಯಾರೇಜ್ ಆಗಕ್ಕೆ. ಅದಾದ ಮೇಲೆ ಸ್ವಲ್ಪ ಕಷ್ಟಕರವಾಗಿರುತ್ತೆ. ಯಾವ ಒಂದು ಅಲಯನ್ಸ್ ಬರುತ್ತೋ ಅದನ್ನ ಮ್ಯಾಚ್ ಮಾಡಿಸಿ ಮದುವೆ ಆಗಿ ಅದಾದ ನಂತರ ಮ್ಯಾರೇಜ್ ಸ್ವಲ್ಪ ಬಹಳ ಡಿಫಿಕಲ್ಟ್ ಆಗ್ತಕ್ಕಂಥ ತೋರಿಸ್ತಾ ಇದೆ. ಆರೋಗ್ಯದಲ್ಲಿ ದೀರ್ಘಕಾಲದ ಅನಾರೋಗ್ಯ ಸ್ವಲ್ಪ ಯಾವ್ದು ಇರುತ್ತೆ. ಬಟ್ ಆದ್ರೆ ಟ್ಯಾಬ್ಲೆಟ್ ತಗೊಳ್ಳೋದ್ರಿಂದ, ಅದಕ್ಕೆ ಟ್ರೀಟ್ಮೆಂಟ್ ಆಗೋದ್ರಿಂದ ಅದಕ್ಕೆ ಸ್ವಲ್ಪ ವಿಶೇಷವಾಗಿ ಲಾಭ ಆಗುತ್ತೆ. ಏನು ಟೆನ್ಷನ್ ಮಾಡ್ಕೊಳಂಗಿಲ್ಲ. ಈ ದೀರ್ಘಕಾಲದ ಅನಾರೋಗ್ಯ ವರ್ಷ ಪೂರ್ತಿ ಇರುತ್ತೆ. ಏನೋ ಒಂದು ಬಿಪಿನೋ ಶುಗರೋ ಏನೋ ಒಂದು ನಮಗೆ ಹೊಟ್ಟೆ ನೋವು ಇರುತ್ತೋ ಅದು ದೀರ್ಘಕಾಲವಾಗಿರುತ್ತೆ. ಅದಕ್ಕೆ ನಾವು ಟ್ಯಾಬ್ಲೆಟ್ ತಗೊಳ್ತಾ ಇದ್ರೆ ಶಮನ ಆಗ್ತಾ ಇರುತ್ತೆ. ಸೊ ಅದಾದ ನಂತರ ಇನ್ನ ಮಿಕ್ಕ ಎಲ್ಲಾ ವಿಚಾರದಲ್ಲೂ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಫಲ. ಸೊ ಇಷ್ಟು ಈ ಸಿಂಹ ಲಗ್ನದವರಿಗೆ ಈ ರಾಹುವಿನ ಪ್ರವೇಶ, ಕೇತುವಿನ ಪ್ರವೇಶ, ಗೋಚಾರ ಫಲ 2022 ಏಪ್ರಿಲ್ವರೆಗೂ. ಒಂದು ಸಣ್ಣ ವಿರಾಮದ ನಂತರ ಮತ್ತೆ ವಾಪಸ್ ಬರೋಣ. ಮುಂದಿನ ಲಗ್ನ ನೋಡೋಣ.
ಬ್ಯಾಕ್ ವೀಕ್ಷಕರೇ. ಒಂದು ಸಣ್ಣ ವಿರಾಮ ನಂತರ ರಾಹುವಿನ ಪ್ರವೇಶ ವೃಷಭ ರಾಶಿಗೆ, ಕೇತುವಿನ ಪ್ರವೇಶ ವೃಶ್ಚಿಕ ರಾಶಿಗೆ ಮಾತಾಡ್ತಾ ಇದ್ವಿ. 2022 ಏಪ್ರಿಲ್ವರೆಗೂ ಈ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರುತ್ತೆ. ಗೋಚಾರ ಫಲದಲ್ಲಿ ಸಿಂಹ ಲಗ್ನ ಮುಗಿಸಿದೀವಿ. ಈಗ ಮುಂದಿನ ಲಗ್ನ ಕನ್ಯಾ ಲಗ್ನ ಹೇಗಿದೆ, ಅವರ ಗೋಚಾರ ಹೇಗಿರುತ್ತೆ, ಎಲ್ಲ ಪ್ರತಿಯೊಂದು ಗೋಚಾರಕ್ಕೂ ನಾನು ಪ್ರತಿ ಸತಿ ಹೇಳ್ತಾ ಇದ್ದೀನಿ, ನಮಗೆ ರಾಹು ಕೇತುಗಳ ದಶಾಭುಕ್ತಿಗಳು ನಡಿಬೇಕು. ರಾಹು ದಶ, ರಾಹು ಭುಕ್ತಿ ಅಥವಾ ರಾಹು ಅಂತರ್ಭುಕ್ತಿ ಅಥವಾ ಯಾವುದ್ರಲ್ಲಾದ್ರೂ ಬೇರೆ ದೇಶದಲ್ಲಾದ್ರೂ ರಾಹುವಿನ ಇನ್ವಾಲ್ವ್ಮೆಂಟ್ ಇದ್ರೆ ನಾ ಹೇಳಿರ್ತಕ್ಕಂಥ ಫಲಗಳು, ಅಥವಾ ಕೇತು ಏನೋ ನಡೀತಾ ಇದ್ರೆ ಕೇತುವಿನ ಫಲಗಳು ಬರ್ತಕ್ಕಂಥದ್ದು. ಅದಿಲ್ಲ ಅಂದ್ರೆ ನಮ್ಗೆ ಯಾವುದೇ ರೀತಿ ಮುಂದಿನ 1 ವರ್ಷದ ಕಾಲ ನಮ್ಗೆ ಯಾವ ಭುಕ್ತಿಲಾದ್ರೂ ಆಗ್ಲಿ, ದಶಾದಲ್ಲಾಗ್ಲಿ, ಅಂತರ್ಭುಕ್ತಿ ಅಲ್ಲ, ನಮಗೆ ರಾಹು ಕೇತು ಬಂದಿಲ್ಲ ಅಂದ್ರೆ ಈ ಗೋಚಾರ ಫಲ ಅವ್ರಿಗೆ ಅಪ್ಲಿಕೇಬಲ್ ಆಗೋದಿಲ್ಲ. ಸೊ ಕನ್ಯಾ ಲಗ್ನಕ್ಕೆ ಹೋಗೋಣ. ಕನ್ಯಾ ಲಗ್ನದವ್ರಿಗೆ ಹಣಕಾಸು ವಿಚಾರದಲ್ಲಿ ಮೊದಲ 2021 ಜನವರಿವರೆಗೂ ಸ್ವಲ್ಪ ತೊಂದರೆದಾಯಕವಾಗಿರುತ್ತೆ. ಹಣ ಬರ್ತಕ್ಕಂಥದ್ದು ಕಟ್ಟಾಗಿ ಬರುತ್ತೆ, ಅಥವಾ ಹಣ ಬಾರದೇ ಇರತಕ್ಕಂಥ ಕಾಂಬಿನೇಷನ್ ತೋರಿಸ್ತಾ ಇದೆ. 2021 ಜನವರಿಯಿಂದ 2021 ಅಕ್ಟೋಬರ್ ವರೆಗೂ ತುಂಬಾ ಅತ್ಯುತ್ತಮವಾಗಿರ್ತಕ್ಕಂಥ ಸಮಯ. ಅದೇನೋ ಹೇಳ್ತಾರಲ್ಲ, ಮುಟ್ಟಿದ್ದೆಲ್ಲ ಚಿನ್ನ. 2021 ಕನ್ಯಾ ಲಗ್ನದವ್ರಿಗೆ ಜನವರಿಯಿಂದ ಅಕ್ಟೋಬರ್ ವರೆಗೂ ಏನು ಮಾಡಿದ್ರು ಜಯ 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 ಜಯ, 100% ಜಯ. ಅದಾದ ನಂತರ ಅಕ್ಟೋಬರ್ ಆಗಿದ ತಕ್ಷಣ ಮತ್ತೆ ವಾಪಸ್ ಡೌನ್, ಕಂಪ್ಲೀಟ್ಲಿ ಡೌನ್, ವೃಥಾ ಖರ್ಚು ಖರ್ಚು ಖರ್ಚು. ಇವ್ರು ಏನು ಅರ್ನ್ ಮಾಡ್ತಾ ಇದ್ರು 2022 ಏಪ್ರಿಲ್ಗೆ ಅಕ್ಟೋಬರ್ ಇಂದ ಮತ್ತೆ ಡೌನ್ ಫಾಲ್ ಆಗುತ್ತೆ. ಇಲ್ಲಿ ಎಷ್ಟು ಚೆನ್ನಾಗಿ ಅಪ್ ಆಗಿರ್ತಾರೋ ಅಷ್ಟೇ ಚೆನ್ನಾಗಿ ಡೌನ್ ಆಗ್ಬಿಡುತ್ತೆ. ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಬಿಸ್ನೆಸ್ ಅಲ್ಲೂ ಅಷ್ಟೇ ಸಾಧಾರಣ ಫಲ 2021 ಜನವರಿವರೆಗೂ, ಮತ್ತೆ ಸಡನ್ ಆಗಿ ಬಿಸ್ನೆಸ್ ತುಂಬಾ ಚೆನ್ನಾಗಾಗುತ್ತೆ. ಚೆನ್ನಾಗಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಅಕ್ಟೋಬರ್ ನಾವೇನ್ ಮಾಡ್ತೀವಿ, ಏನಾದ್ರು ಎಕ್ಸ್ಟ್ರಾ ಇನ್ವೆಸ್ಟ್ಮೆಂಟ್ ಮಾಡೋದು ಅಥವಾ ಯಾರಿಗಾದ್ರು ಹಣ ಬಂದಿರತಕ್ಕಂಥ ಹಣ ಕೊಡೋದು ಏನಾದ್ರು ಮಾಡ್ಬಿಟ್ರೆ ಅಕ್ಟೋಬರ್ ಆದ್ಮೇಲೆ ಡೌನ್ ಟ್ರೆಂಡ್ ಇರೋದ್ರಿಂದ ಹಣ ಕೊಟ್ಟಿರೋದು ಬರೋದಿಲ್ಲ ವಾಪಸ್ಸು. ಎಕ್ಸ್ಟ್ರಾ ಏನಾದ್ರು ದುಡ್ಡು ಹಾಕಿದ್ರೆ ವ್ಯಾಪಾರ ಆಗಲ್ಲ. ತುಂಬಾನೇ ಸ್ವಲ್ಪ ನೆಗೆಟಿವ್ ಟೈಮ್ ಅಕ್ಟೋಬರ್ ಆದ ನಂತರ. ಸ್ವಲ್ಪ ಕೇರ್ಫುಲ್ ಆಗಿರಿ. ಎಜುಕೇಶನ್ ಸ್ವಲ್ಪ ಸಾಧಾರಣವಾಗಿ ಹೋಗುತ್ತೆ ಜನವರಿವರೆಗೂ, 2021ವರೆಗೂ. ಅದಾದ ನಂತರ 2021 ಅಕ್ಟೋಬರ್ಗೆ ಅತ್ಯುತ್ತಮವಾಗಿರ್ತಕ್ಕಂಥ ಕಾಂಬಿನೇಷನ್ ಬರ್ತಾ ಇದೆ. ಎಜುಕೇಶನ್ ಚೆನ್ನಾಗಿ ಮಾಡ್ತಾರೆ. ಅದಾದ ನಂತರ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಎಜುಕೇಶನ್ ಹೋಗುತ್ತೆ. ರಾಹುವಿನ ಭುಕ್ತಿ ನಡೀತಾ ಇದ್ರಲ್ಲಿ ನಾನು ಹೇಳ್ತಾ ಇರ್ತಕ್ಕಂಥ ಕಾಂಬಿನೇಷನ್. ಮದುವೆ ನೋಡ್ತಾ ಇದ್ರೆ ಖಂಡಿತ ಮದುವೆ ಒಂದು ಅಲಯನ್ಸ್ ಬರ್ತಾ ಇರುತ್ತೆ. ಬಟ್ ಆದ್ರೆ ಮೆಟೀರಿಯಲೈಸ್ ಆಗಲ್ಲ ಜನವರಿವರೆಗೂ. 23 ಸೆಪ್ಟೆಂಬರ್ ಆದ್ಮೇಲೆ ಸ್ಟಾರ್ಟ್ ಆಗುತ್ತೆ. ಸಾಕಷ್ಟು ಅವಕಾಶಗಳು ಬರುತ್ತೆ. ಗಂಡು ಬರ್ತಕ್ಕಂಥದ್ದು, ಹೆಣ್ಣು ಬರ್ತಕ್ಕಂಥದ್ದು, ಯಾರ್ಯಾರು ಏನೇನ್ ನೋಡ್ತಾ ಇದ್ರು ಆ ರೀತಿ ಎಷ್ಟೋ ಅವಕಾಶಗಳು ಬರ್ತಕ್ಕಂಥದ್ದು. ಆದರೆ 21 ಜನವರಿ ಆದ ನಂತರ ಅಕ್ಟೋಬರ್ 2021 ಒಳಗಡೆ ಮದುವೆ ಪ್ರಸ್ತಾಪದಲ್ಲಿ ಒಂದು ಫೈನಲೈಸೇಷನ್ ಬರುತ್ತೆ, ಅಥವಾ ಅಕ್ಟೋಬರ್ ಒಳಗಡೆ ಮದುವೆ ಆಗ್ತಕ್ಕಂಥ ಕಾಂಬಿನೇಷನ್ ತೋರಿಸ್ತಾ ಇದೆ. ಅದಾದ್ಮೇಲೂ ಕೂಡ ಮದುವೆ ವಿಚಾರದಲ್ಲಿ ಸಾಧಾರಣವಾಗಿರ್ತಕ್ಕಂಥ ಫಲ. ಆದರೆ ಜನವರಿ ಆದ ನಂತರ ಅಕ್ಟೋಬರ್ ಒಳಗಡೆ ಅದ್ಭುತವಾಗಿರ್ತಕ್ಕಂಥ ಸಮಯ. ಮದುವೆ ವಿಚಾರದಲ್ಲಿ ನಾವು ಪ್ರಸ್ತಾಪ ಮಾಡಂಗಿದ್ರೆ ದಿ ಬೆಸ್ಟ್ ಟೈಮ್ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಆರೋಗ್ಯದ ವಿಚಾರದಲ್ಲಿ ಸಾಧಾರಣ ಫಲ, ಆರೋಗ್ಯವಾಗಿರ್ತೀರಾ. ಏನಂತ ಸಣ್ಣ ಪುಟ್ಟ ಬರ್ತಕ್ಕಂಥದ್ದು ಜನವರಿವರೆಗೂ. ಅದಾದ್ಮೇಲೆ ಅದು ಕೂಡ ಚೆನ್ನಾಗಿರುತ್ತೆ. ಕೊನೆಯಲ್ಲಿ ಅಕ್ಟೋಬರ್ ಇಂದ 2022 ಏಪ್ರಿಲ್ ವರೆಗೂ ಹಾಸ್ಪಿಟ್ಲ್ಗೆ ಹೋಗ್ತಕ್ಕಂಥ ಕಾಂಬಿನೇಷನ್ ಸ್ವಲ್ಪ ಹೆಚ್ಚು, ಹಾಸ್ಪಿಟ್ಲ್ಗೆ ಖರ್ಚಾಗ್ತಕ್ಕಂಥದ್ದು ಕಾಂಬಿನೇಷನ್ ತೋರಿಸ್ತಾ ಇದೆ. ಹಾಸ್ಪಿಟಲೈಸೇಷನ್ ಆಗ್ಬೋದು, ಅಥವಾ ಹಾಸ್ಪಿಟ್ಲ್ಗೋಸ್ಕರ ನೀವು ಹಣ ಖರ್ಚಾಗ್ತಕ್ಕಂಥದ್ದು ಸ್ವಲ್ಪ ಸ್ಟ್ರಾಂಗ್ ಆಗಿ ತೋರಿಸ್ತಾ ಇದೆ. ಸ್ವಲ್ಪ ಕೇರ್ಫುಲ್ ಆಗಿರಿ. ಅದು ಬಿಟ್ರೆ ಇನ್ನ ಸಾಧಾರಣ ಫಲ. ಇನ್ನ ನೆಕ್ಸ್ಟ್ ಕೇತುಗೆ ಹೋಗೋಣ. ಕೇತು ಕನ್ಯಾ ಲಗ್ನದವ್ರಿಗೆ ವೃಶ್ಚಿಕ ರಾಶಿ ಪ್ರವೇಶ ಆಗಿರ್ತಕ್ಕಂಥದ್ದು ಹೇಗಿದೆ ಅಂತ ನೋಡೋಣ. ಕಂಪ್ಲೀಟ್ ಇಯರ್ ಟೆನ್ಷನ್ ಟೈಮ್, ತುಂಬಾನೇ ಎಫರ್ಟ್ ಹಾಕ್ಬೇಕು, ತುಂಬಾನೇ ಟೆನ್ಷನ್ ಟೈಮ್. 2023ನೇ ತಾರೀಕು ಸೆಪ್ಟೆಂಬರ್ ಇಂದ ಹಿಡಿದು 22 ಏಪ್ರಿಲ್ 2022 ಏಪ್ರಿಲ್ ವರೆಗೂ ಕೂಡ ಎಲ್ಲಾ ವಿಚಾರದಲ್ಲೂ ಸ್ವಲ್ಪ ಟೆನ್ಷನ್ ಜಾಸ್ತಿ ಇದೆ. ಕೇತುವಿನ ದಶಾ, ಕೇತುವಿನ ಭುಕ್ತಿ ಕನ್ಯಾ ಲಗ್ನದವ್ರಿಗೆ ಏನಾದ್ರು ನಡೀತಾ ಇದ್ರೆ ಗೋಚಾರ ಫಲ ಅಷ್ಟು ಚೆನ್ನಾಗಿಲ್ಲ. ಅಧಿಕಾರದಲ್ಲಿದ್ರೂ ಕೂಡ ಜೂನ್ 2021ವರೆಗೂ ಟೆನ್ಷನ್ ಇರುತ್ತೆ. ಅಧಿಕಾರ ವಿಚಾರದಲ್ಲಿ, ಹಣಕಾಸು ವಿಚಾರದಲ್ಲಿ ತೊಂದರೆ ಆಗುತ್ತೆ. 2021 ಜೂನ್ ಆದ ನಂತರ ಕೆಲಸ ಕಳ್ಕೊಳ್ತಕ್ಕಂಥ ಕಾಂಬಿನೇಷನ್ ತುಂಬಾನೇ ಸ್ಟ್ರಾಂಗ್ ಆಗಿದೆ, ತುಂಬಾ ಸ್ಟ್ರಾಂಗ್ ಆಗಿದೆ. ಕೆಲಸ ಹೋಗ್ತಕ್ಕಂಥದ್ದು ಇರುತ್ತೆ. ಇನ್ನೊಂದು ಸಿಗಕ್ಕೆ ಮತ್ತೆ 2022 ಫೆಬ್ರವರಿ, ಜೂನ್ ಆದ ನಂತರ 2022 ಫೆಬ್ರವರಿ ಆದ ನಂತರನೇ ಜಾಬ್. ಇಲ್ಲಾಂದ್ರೆ 2021 ಜೂನ್ ಇಂದ
ಆಲ್ಮೋಸ್ಟ್ 8 ತಿಂಗಳ ಕಾಲ ಸ್ವಲ್ಪ ಫೈನಾನ್ಷಿಯಲ್ ಟ್ರಬಲ್, ಜಾಬ್ ಕಳ್ಕೊಳ್ತಕ್ಕಂಥದ್ದು. ಇದು ಬಿಸ್ನೆಸ್ಗೂ ಅಪ್ಲಿಕಬಲ್ ಆಗುತ್ತೆ. ಬಿಸ್ನೆಸ್ ಅಲ್ಲೂ ಕೂಡ 2021 ಜೂನ್ವರೆಗೂ ಟೆನ್ಷನ್, 2021 ಜೂನ್ ಆದ್ಮೇಲೆ ಮತ್ತೆ ಇನ್ನಷ್ಟು ಹೆಚ್ಚು ಟೆನ್ಷನ್ ಜಾಸ್ತಿ ಆಗುತ್ತೆ. ಬಿಸ್ನೆಸ್ ಕ್ಲೋಸ್ ಮಾಡ್ತಕ್ಕಂಥ ಕಾಂಬಿನೇಷನ್ ತೋರಿಸ್ತಾ ಇದೆ. ಫೆಬ್ರವರಿ 22 ಕ್ಲೋಸ್ ಮಾಡ್ಬಿಡುತ್ತೆ. ಇನ್ನು ಲಾಸ್ಟ್ 2 ತಿಂಗಳು ಸ್ವಲ್ಪ ಮನೆ ಕಾಂಬಿನೇಷನ್ ಅಲ್ಲಿ, ಮನೆ ವಿಚಾರದಲ್ಲೂ ಸ್ವಲ್ಪ ತೊಂದರೆ ಆಗ್ತಕ್ಕಂಥದ್ದು ಸ್ವಲ್ಪ ತೋರಿಸುತ್ತೆ. ಸೊ ಓವರ್ ಆಲ್ ಫೈನಾನ್ಷಿಯಲ್ ಕಂಡೀಷನ್ನು ಮತ್ತೆ ಫೈನಾನ್ಷಿಯಲ್ ಇರ್ತಕ್ಕಂಥ ಪ್ರಾಬ್ಲಮ್ಗಳು ಎಲ್ಲ ವಿಚಾರದಲ್ಲೂ ಸ್ವಲ್ಪ ಟೆನ್ಷನ್ ಜಾಸ್ತಿ ಬರುತ್ತೆ. ಸೊ ಸಾಧ್ಯವಾದಷ್ಟು ನೀವು ಹಣಕಾಸು ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಯಾರ ಜೊತೆ ಆದ್ರೂ ಮಾತಾಡಿದ್ರೆ ವ್ಯಾಜ್ಯಕ್ಕೆ ಬಿದ್ದರೆ, ಅದು ಆಫೀಸ್ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಬಿಸ್ನೆಸ್ ಏಟ್ ಆಗ್ತಕ್ಕಂಥ ಕಾಂಬಿನೇಷನ್ ತೋರಿಸುತ್ತೆ. ಎಷ್ಟೇ ಕಷ್ಟ ಆದ್ರೂ ಕೂಡ ಸ್ವಲ್ಪ ಸಮಾಧಾನವಾಗಿದ್ದು ಗಣಪತಿಯ ಮಂತ್ರ ಯಥೇಚ್ಛವಾಗಿ ಓಂ ವಕ್ರತುಂಡಾಯ ಹುಂ ಅಥವಾ ಓಂ ಗಂ ಗಣಪತಿಯನ್ನ ಅಂತ ಯಥೇಚ್ಛವಾಗಿ ಹೇಳ್ತಕ್ಕಂಥದ್ದು ನೋಡ್ಬೇಕು. ಎಜುಕೇಶನ್ಗೆ ಬರೋಣ. ಎಜುಕೇಶನ್ ವಿಚಾರದಲ್ಲಿ ಕೂಡ ಸಾಧಾರಣವಾಗಿರ್ತಕ್ಕಂಥ ಫಲ. ಪೂರ್ತಿ ವರ್ಷ ಎಜುಕೇಶನ್ ಅಲ್ಲಿ ಡೌನ್ ಆಗ್ತಕ್ಕಂಥದ್ದು. ಕನ್ಯಾ ಲಗ್ನದವ್ರಿಗೆ ಕೇತು ಭುಕ್ತಿ ಎಜುಕೇಶನ್ ಸ್ವಲ್ಪ ಡೌನ್ ಮಾಡುತ್ತೆ. ಇಂಟ್ರೆಸ್ಟ್ ಕೊಡದೆ ಇರ್ತಕ್ಕಂಥದ್ದು, ಯಾವುದೋ ಲೈನಲ್ಲಿ ಹೋಗಿರ್ತಾರೆ, ಇಂಟ್ರೆಸ್ಟ್ ಇಲ್ಲದೆ ಅದನ್ನ ಬಿಟ್ಟು ಇನ್ನೊಂದು ಲೈನ್ಗೆ ಹೋಗೋಣ ಅಂತ ಚೇಂಜ್ ಓವರ್ ಆಫ್ ಎಜುಕೇಶನ್ ಅಂತ ತೋರಿಸ್ತಾ ಇದೆ. ಓವರ್ ಆಲ್ 2022 ಎಜುಕೇಶನ್ ಅಲ್ಲಿ ಸ್ವಲ್ಪ ತೊಂದರೆ ಆಗ್ತಕ್ಕಂಥ ತೋರಿಸ್ತಾ ಇದೆ. ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಫಲ. ಹೆಚ್ಚಿನ ಒಂದು ವಿಚಾರದಲ್ಲಿ ಸ್ವಲ್ಪ ಡಿಸ್ಕಷನ್ ಇಲ್ಲ, ಒಳ್ಳೇದು ಇಲ್ಲ, ಕೆಟ್ಟದಿಲ್ಲ, ಮೀಡಿಯಂ ಆಗಿರ್ತಕ್ಕಂಥದ್ದು ತೋರಿಸ್ತಾ ಇದೆ. ಮಧ್ಯಭಾಗದಲ್ಲಿ ಜೂನ್ ಆದ ನಂತರ ಸ್ವಲ್ಪ ವ್ಯಾಜ್ಯಗಳು ಸ್ವಲ್ಪ ಹೆಚ್ಚಾಗ್ತಕ್ಕಂಥ ಕಾಂಬಿನೇಷನ್ ಸ್ವಲ್ಪ ತೋರಿಸಿದ್ರು ಕೂಡ ಮ್ಯಾರಿಡ್ ಲೈಫಲ್ಲಿ ಸಾಧಾರಣ. ಮ್ಯಾರೇಜ್ ವಿಚಾರ ಬಂದಾಗ ಲಾಸ್ಟ್ ಹೊಸದಾಗಿ ಮದುವೆ ಆಗ್ಬೇಕು ನಾವು ನೋಡ್ತಾ ಇದೀವಿ ಅಂದ್ರೆ ಫೆಬ್ರವರಿ 2022 ಆದ ನಂತರವೇ ಸ್ವಲ್ಪ ಮ್ಯಾರೇಜ್ ತೋರಿಸ್ತಾ ಇದೆ. ಅದಕ್ಕಿಂತ ಮುಂಚೆ ಮ್ಯಾರೇಜ್ ಇಲ್ಲ, ಬಂದಿದ್ದು ಕಟ್ಟಾಗ್ತಕ್ಕಂಥ ತೋರಿಸ್ತಾ ಇದೆ. ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ಆಪರೇಷನ್ ಕಾಂಬಿನೇಷನ್ ತೋರಿಸ್ತಾ ಇದೆ. ದೀರ್ಘಕಾಲದ ಅನಾರೋಗ್ಯದಿಂದ ಬಳಲ್ತಾ ಇರೋರಿಗೆ ಸ್ವಲ್ಪ ಉಲ್ಬಣಗೊಳ್ತಕ್ಕಂಥ ತೋರಿಸ್ತಾ ಇದೆ. ಸ್ವಲ್ಪ ಆರೋಗ್ಯದಲ್ಲೂ ಸ್ವಲ್ಪ ಸಮಸ್ಯೆ ಇದೆ ಈ ಕೇತುವಿಂದ. ಹಣಕಾಸು, ಆರೋಗ್ಯ ಎಲ್ಲ ಕೂಡ ಕನ್ಯಾ ಲಗ್ನದವ್ರಿಗೆ ಕೇತು ಸ್ವಲ್ಪ ಅಷ್ಟು ಸ್ಟ್ರಾಂಗ್ ಆಗಿರ್ತಕ್ಕಂಥ ಗೋಚಾರ ಫಲ ಇಲ್ಲ. 2022 ಏಪ್ರಿಲ್ವರೆಗೂ ಇರೋದ್ರಿಂದ ಸ್ವಲ್ಪ ತೊಂದರೆದಾಯಕವಾಗಿರ್ತಕ್ಕಂಥದ್ದು. ಇನ್ನ ಮಿಕ್ಕ ಲಗ್ನಗಳು ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣ. ಆಲ್ರೆಡಿ ನಾನು ಹೇಳ್ದಂಗೆ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ನಮ್ಮ ಗೋಚಾರ ಫಲದಲ್ಲಿ ನಮ್ಮ ದಶಾಭುಕ್ತಿಗಳು ಬಹಳ ಪ್ರಮುಖವಾಗಿರ್ತಕ್ಕಂಥ ಪಾತ್ರ ವಹಿಸುತ್ತೆ. ಆ ದಶಾಭುಕ್ತಿಗಳಲ್ಲಿ ರಾಹು ದಶೆ, ರಾಹು ಭುಕ್ತಿ ಅಥವಾ ರಾಹು ಅಂತರ್ಭುಕ್ತಿ ಯಾವುದ್ರಲ್ಲಾದ್ರೂ, ಗುರುದಶೆ ಎಲ್ಲಾದ್ರೂ ಸರಿ, ಶುಕ್ರದಶೆ ಎಲ್ಲಾದ್ರೂ ಸರಿ, ಶನಿ ದಶೆ ಎಲ್ಲಾದ್ರೂ ಸರಿ, ಅದರಲ್ಲಿ ಏನಾದ್ರು ರಾಹು ಭುಕ್ತಿ ಅಥವಾ ಕೇತು ಭುಕ್ತಿ ಬಂದಿದ್ದಲ್ಲಿ ಈ ಒಂದು ಗೋಚಾರ ಫಲ ತಗೊಳ್ಬಹುದು. ಅಥವಾ ಅಂತರ್ಭುಕ್ತಿ ಬಂದಿದ್ದಲ್ಲಿ ಆ ಒಂದು ಇರ್ತಕ್ಕಂಥ ಸಮಯದ ಅಂತರ್ಭುಕ್ತಿವರೆಗೂ ಕೂಡ ನಮ್ಮ ಹೇಳಿರ್ತಕ್ಕಂಥ ಒಂದು ಗೋಚಾರ ಫಲ ಖಂಡಿತ ಇರ್ತಕ್ಕಂಥದ್ದು. ಮುಂದಿನ ತಿಂಗಳು 18ನೇ ತಾರೀಕು ಸೆಪ್ಟೆಂಬರ್ 18th ನಮ್ಮ ಹೊಸ ತರಗತಿಗಳು ಸ್ಟಾರ್ಟ್ ಆಗುತ್ತೆ. ಕೇವಲ 12 ದಿವಸದಲ್ಲಿ ನೀವು ಜ್ಯೋತಿಷ್ಯ ಕಲಿಬಹುದು. ಅದ್ಭುತವಾಗಿರ್ತಕ್ಕಂಥ ಕ್ಲಾಸಸ್ ಮನೇಲೆ ಕೂತ್ಕೊಂಡು ಕಲಿಬಹುದು, ಆನ್ಲೈನ್ ಅಲ್ಲಿ ಕಲಿಬಹುದು. ವಾಟ್ಸ್ಆ್ಯಪ್ ಮುಖಾಂತರ, ವಾಟ್ಸ್ಆ್ಯಪ್ ಇದ್ರೆ ಸಾಕು, ಒಂದು ಆಂಡ್ರಾಯ್ಡ್ ಫೋನ್ ಇದ್ರೆ ಸಾಕು, ಖಂಡಿತ ನೀವು ಜ್ಯೋತಿಷ್ಯ ಕಲಿತು ನಿಮ್ಮ ಜೀವನದಲ್ಲಿ ಏನಾಗುತ್ತೆ, ಏನಿದೆ ಏನಿಲ್ಲ ಅಂತ ತಿಳ್ಕೊಂಡು ಅದರ ನೋಡ್ಕೊಂಡು ಹೆಜ್ಜೆ ಇಡ್ತಕ್ಕಂಥದ್ದು. ಜ್ಯೋತಿಷ್ಯ ನಮಗೆ ದಾರಿದೀಪವಾಗಿ ಕೆಲಸ ಮಾಡುತ್ತೆ. ಅದು ಮಾಡೋದ್ರಿಂದ ವಿಶೇಷವಾಗಿ ನಮಗೆ ಯಾವ ರೀತಿ, ಯಾವ ಕ್ಷೇತ್ರದಲ್ಲಿ ನಾವು ಹಣ ಹಾಕ್ಬೇಕು, ಯಾವ ಕ್ಷೇತ್ರದ ನಾವು ನೋಡ್ಕೊಳ್ಬೇಕು, ಆರೋಗ್ಯದಲ್ಲಿ ವಿಚಾರದಲ್ಲಿ ಯಾವ್ದಾದ್ರು ವಿಚಾರ ಅದನ್ನ ನೋಡ್ಕೊಳ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ ಮಾಹಿತಿ ನಮ್ಮ ನಕ್ಷತ್ರ ನಾಡಿಲಿ ಸಿಗುತ್ತೆ. ಸೊ ಮುಂದಿನ ತಿಂಗಳು ಮಿಸ್ ಮಾಡ್ಬಿಡಿ. ಯಾರ್ಯಾರು ಕಲಿಬೇಕು ಅಂದ್ಕೊಂಡಿದ್ದೀರಾ, ಬೆಳಿಗ್ಗೆ ಒಂದು ಕ್ಲಾಸು 10 ರಿಂದ 12, ಸಂಜೆ ಒಂದು ಕ್ಲಾಸ್ ತಗೊಳ್ಬೋದು. ಆ ಬೆಳಿಗ್ಗೆ ಆಗಿಲ್ಲ ಅಂದ್ರೆ ಸಂಜೆ 7 ರಿಂದ 9 ಗಂಟೆಗೆ 12 ದಿವಸದ ಕ್ಲಾಸು. ಖಂಡಿತ 12 ದಿವಸದಲ್ಲಿ ನಿಮ್ಮ ಜೀವನದಲ್ಲಿ ಏನೇನ್ ನಡೀತಾ ಇದೆ ನೋಡ್ಕೊಂಡು, ಯಾವುದೇ ಒಂದು ವಿಚಾರಕ್ಕೆ ಇನ್ನೊಬ್ಬರ ಒಂದು ಜಾತಕ ಇನ್ನೊಬ್ರು ಕೊಟ್ಟು ಅವ್ರು ಹೇಳ್ದಂಗೆ ಕೇಳಿ ಆಗದೆ ಇದ್ದಾಗ ಬೇಸರ ಆಗ್ತಕ್ಕಂಥ ಒಂದು ವಿಚಾರನ ನೀವಿಲ್ಲಿ ದೂರ ಮಾಡೇ ಮಾಡ್ತೀರಾ. ಇಷ್ಟು ವಿಚಾರ, ಈ ರಾಹುಕೇತುಗಳ ವಿಚಾರ ಮತ್ತೆ ನಮ್ಮ ಕ್ಲಾಸ್ ವಿಚಾರ. ಮುಂದಿನ ಸಂಚಿಕೆಯಲ್ಲಿ ಮುಂದಿನ ಲಗ್ನದ ಬಗ್ಗೆ ನೋಡೋಣ. ಒಳ್ಳೆದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು.